ನಮಸ್ಕಾರ ದೇವ್ರು. ನಾ ಹೇಳೋದೇನಂದ್ರಿ, ಇವತ್ತ ಈ ಗಾಡಿ ಒಳಗ ಗೇರ್ ಆಯಿಲ್ದಾಗ ನೀರ್ ಮಿಕ್ಸ್ ಆಗಿತ್ರಿ. ಅದಕ್ಕ ಇದು ಗೇರ್ ಆಯಿಲ್ ಚೇಂಜ್ ಮಾಡತ್ತಿದ್ದೆವು. ಹೆಂಗ್ ಮಿಕ್ಸ್ ಆಗ್ಯದ ಗೊತ್ತಿಲ್ಲತ್ರಿ. ಅವ್ರಿನ್ನು ಮಳ್ಯಾಗ ನಿಂದ್ರಸಿದ್ರತ್ತ. ಮಳ್ಯಾಗ ನಿಂದ್ರಸಿದ್ರ ಹಂಗೇನು ಮಿಕ್ಸ್ ಆಗಲ್ರಿ, ಎಲ್ಲಾ ಗಾಡಿಗಳು ನಿಂದಿರ್ತಾವ. ಇದೇನ್ ನೀರಾಗ ಹೊಡೆದಿರ್ಬೇಕಂತ ಅನ್ಸ್ಯಾದ್ರಿ ಮೋಸ್ಟ್ಲಿ. ಹೆಂಗ್ ಆಗ್ಯದ ಗೊತ್ತಿಲ್ಲೋ. ಒಟ್ಟ ಗೇರ್ ಆಯಿಲ್ದಾಗ ನೀರ್ ಮಿಕ್ಸ್ ಆಗಿತ್ರಿ. ಅದಕ್ಕ ಗೇರ್ ಆಯಿಲ್ ಚೇಂಜ್ ಮಾಡ್ಲತ್ತಿದ್ದೆವು. ಬರೀ ಗೇರ್ ಆಯಿಲ್ ಚೇಂಜ್ ಮಾಡಮ್ಯಾಗ ಎಲ್ಲಾ ಸ್ವಚ್ಛ ತೊಳ್ಕೊಂಡು ಮಾಡಿ ಬಿಚ್ಕೋಬೇಕಲ್ರಿ. ಈಗ ಟಾಪ್ ಬಿಚ್ಚಿ ಅಡ್ಡು ಕಡಿ ಲೈನರ್ ಬಿಚ್ಕೊಂಡು ಎಲ್ಲ ಒಳಗ ಎತ್ತಿಟ್ಕೋಬೇಕಲ್ರಿ. ಈಗ ಬರ್ರಿ ಟಾಪ್ ಬಿಚ್ಚೋದ್ ಬಳಕ ಬಿಚ್ಚಿ ನೋಡಿದವ್ರಿ. ಇನ್ನ ಏನೂ ಆಗಿದಿಲ್ಲ. ಸ್ವಲ್ಪ ಇದು ಹಲ್ಲ ಗೀಸ್ ತಿನ್ನಂಗ ಆಗೈತ್ರಿ. ಅದೇನ್ ಆಗಲ್ರಿ, ನಡೀತಾರ ಅಷ್ಟೇನು ನಾರ್ಮಲ್ ರೀ. ಅದಕ್ಕೇನ್ ಆಗಲ್ರಿ. ಡೀಸೆಲ್ ತಕೊಂಡ್ ಸ್ವಚ್ಛಗೆ ತೊಳಿಬೇಕಲ್ರಿ. ಬರ್ರಿ ಈಗ ತೊಳ್ಯಾಮು. ಅದು ಹವಾ ಹಿಡಿದು ಸ್ವಚ್ಛಗೆ ಎಲ್ಲಾ ಪ್ರೆಷರ್ ಹಿಡಿದು ಸ್ವಚ್ಛ ತೊಳಿತೀವ್ರಿ. ಬರ್ರಿ ತೋರಿಸ್ತೀನಿ ನಿಮ್ಗೆ ಹೆಂಗ್ ತೊಳೆಯೋದ್ ಅಂತ ಹೇಳಿ. ಇದು ನೋಡ್ರಿ, ನೀರ್ ಹೋಗಿ ಕೆಟ್ಟ ಗಟ್ಟಿ ಆಗ್ಯದ. ತೋರಿಸ್ತೀನಿ ನಿಮಗ. ಫುಲ್ ಗಟ್ಟಿ ಅಂದ್ರೆ ಏನ್ರಿ, ಅದು ಹೊಟ್ಟೆ ಕೈ ಹಾಕಿದ್ರ ಕೆನಿ ಮೊಸರು ಬಂದಂಗ ಹಾಲತ್ತಿತ್ತು. ಆ ತರ ಗಟ್ಟಿ ಹೊಲಸಾಗ್ಯದ್ರಿ ಒಳಗೆಲ್ಲ. ಯಾಕಂದ್ರ ನೀರ್ ಹೊಕ್ಕಿ ಆಯಿಲ್ ವರ್ಕ್ ಆಗಿರ್ಲಲ್ರಿ ಬಾಳ, ಅದಕ್ ಗಟ್ಟಿ ಸ್ವಚ್ಛ ತೊಳಿತೀವಿ ಅಂದ್ರೆ ಇನ್ನ ಹೊಲಸ್ ಇರ್ತದ್ರಿ. ಅದಕ್ಕ 2-3 ಸಲ ತೊಳಿಬೇಕ್ರದು. ಸ್ವಚ್ಛ 2-3 ಸಲ ತೊಳಿತೀವ್ರಿ. ಇನ್ನ ನಮ್ಮ ಐಡಿ ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಈ ತರ ಹತ್ತಿರ್ತದ ನೋಡ್ರಿ ಹೊಲಸೆಲ್ಲ. ಪೂರ್ತಿ ಬುರು ಟೈಪ್ ಹತ್ತಿರ್ತದ ಹೊಲಸ. ಯಾಕ ಬಾ ಹೊಲಸಾಗಿರ್ತದ್ರಿ ಅದು ಗಟ್ಟಿಯಾಗಿ ಆಯಿಲ.